ಈಗಾಗಲೇ ರಾಜ್ಯ ಸರ್ಕಾರ ಬೆಲೆ ಏರಿಕೆಯಿಂದಾಗಿ ದಿನಸಿ ವಸ್ತುಗಳಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಪ್ರತಿ ಬೆಲೆನ ಏರಿಕೆ ಮಾಡಿದಂತೆ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ತರಕಾರಿ ಬೆಲೆ ಜಾಸ್ತಿ ಆಗಿದೆ. ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಸರ್ಕಾರ ಅಂತೂ ವೇಸ್ಟು, ಬರೀ ರೌಡಿಸಮೇ ಇದ್ದಾರೆ. ಇವಾಗ ಎಲ್ಲ ನೋಡು ಸಾಯ್ತಾ ಇದ್ದಾರೆ. ತಿನ್ನೋಕ್ಕೆ ಜನಗಳಿಗೆ ಏನು ಸರಿ ಇಲ್ಲ. ತರಕಾರಿ ಹಾಲು ಎಲ್ಲನೂ ರೇಟ್ ಮಾಡಿ ಜಾಸ್ತಿ ಮಾಡಿದ್ದಾರೆ. ಏನು ಮಾಡೋಣ, ಅದು ಅವರವರೇ ನೋಡ್ಕೋಬೇಕು. ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಮೇಡಮ್, ನಿಮಗೆ ಈ ಕಾಂಗ್ರೆಸ್ನ ಒಂದು 5 ಗ್ಯಾರಂಟಿಗಳು ಬಂದಿದ್ದಾವಂತ? ಏನು ಗ್ಯಾರಂಟಿ? ಗೃಹಲಕ್ಷ್ಮಿ ಕೊಡ್ತಾ ಇದ್ರು, ನಿಲ್ಲಿಸ್ಬಿಟ್ರು. ಯಾತಕ್ಕೆ ನಿಲ್ಲಿಸಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಬಸ್ಸಿಂದ ಯಾವ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಎಲ್ಲ ಅನುಕೂಲ ಮಾಡಿದ್ರು, ಈಗೆಲ್ಲ ಒಂದೊಂದೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಈಗಾಗಲೇ ಗೃಹಲಕ್ಷ್ಮಿದು 10 ತಿಂಗಳು ಬಂತು, 11ನೇ ತಿಂಗಳು ಬರಲೇ ಇಲ್ಲ. ಏನು ಅಂತ ಈಗ ಸಿದ್ದರಾಮಯ್ಯನವ್ರು ಏನಂತಿದ್ದಾರೆ, ಈ ಹಾಲಿನ ದರ ಏರಿಕೆ ಆದಮೇಲೆ ಮತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದಮೇಲೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇಲ್ಲ, ಜನಸಾಮಾನ್ಯರಿಗೇನು ಹೊರೆ ಆಗಲ್ಲ ಅಂತಿದ್ದಾರೆ. ಈ ಬಗ್ಗೆ ಹೊರೆ ಆಗಲ್ಲ. ದೊಡ್ಡ ಶ್ರೀಮಂತರುಗಳಿಗೆ ಹೊರೆ ಆಗೋದಿಲ್ಲ. ನಮ್ಮಂಥ ಮಿಡ್ಲ್ ಕೆಲಸದವ್ರಿಗೆ ತುಂಬ ಹೊರೆ ಆಗುತ್ತೆ. 2 ರೂಪಾಯಿ ಅಂದರೆ ಎಷ್ಟು ಕೋಟಿ ಜನ ತೊಗೊಳ್ತಾರೆ, ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ನಮಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಆ 2,000 ರೂಪಾಯಿ 4,000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಏನು ಪ್ರಯೋಜನ ಇಲ್ಲ. ಅದಂತೂ ಗ್ಯಾರಂಟಿ. ಈಗಾಗಲೇ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ನೀಡಿ ಬೆಲೆ ಏರಿಕೆ ಅಂತ ಒಂದು ನಾಟಕಗಳನ್ನೆಲ್ಲ ಆಡ್ತಾ ಇದೆ. ಈ ಬಗ್ಗೆ ನಿಮ್ಗೆ ಎಷ್ಟೊಂದು ಇದಾಗ್ತಿರ್ಬೋದು, ಹೊರೆ ಆಗ್ತಿರ್ಬೋದು ಅಂತ? ಹೊರೆ ಅದು ಸುಮ್ಮನೆ ಇದು ಫ್ರೀ ಅದು ಫ್ರೀ ಅಂತ 4-5 ಥರ ಫ್ರೀ ಕೊಟ್ಬಿಡೋದಲ್ಲ. ಸುಮ್ಮನೆ ಪೆಟ್ರೋಲ್ ಮೇಲೆ, ಗ್ಯಾಸ್ ಮೇಲೆ ಎಲೆಕ್ಷನ್ಗಿಂತ ಮುಂಚೆ ಒಂಥರ ಆಶ್ವಾಸನೆ ಕೊಡ್ತಾರೆ. ಎಲೆಕ್ಷನ್ ಮುಗ್ದಿದ್ದಷ್ಟೇ ಇವೆಲ್ಲ ಬೆಲೆಗಳೆಲ್ಲ ನಮ್ಮ ತಲೆ ಮೇಲೆ ಆಗ್ತದೆ. ಏನು ಅವ್ರ ಮನೆಯಿಂದ ಯಾರ್ದು ದುಡ್ಡು ಕೊಡೋಲ್ಲ ಇವರು. ಎಲ್ಲ ಜನದ ದುಡ್ಡೇ ಜನನ ಸುಮ್ಮನೆ ರೋಲಿಂಗ್ ಮಾಡ್ತಾರೆ. ಜನನ ಒಂಥರ ಬೇಕೂಪ್ ಥರ ಮಾಡಿಬಿಟ್ಟಾರೆ. ಸರ್ಕಾರ ಅನ್ನೋದನ್ನ ಏನೋ ಇದು ಥರ ಇವರು ವೈಯಕ್ತಿಕೋಸ್ಕರ ಜನರನ್ನೆಲ್ಲ ಬಲಿಪೋಷ ಮಾಡ್ತಾ ಇರೋರು. ಡೀಸೆಲ್ ಪೆಟ್ರೋಲ್ ಬೆಲೆ ಎಲ್ಲ, ಗ್ಯಾಸ್ ಇದು ಫ್ರೀ ಕೊಡ್ತೀನಿ, ಅದು ಫ್ರೀ ಕೊಡ್ತೀನಿ, 8,000 ಕೊಡ್ತೀನಿ, 10,000 ಕೊಡ್ತೀನಿ, ಲೇಡೀಸ್ ಕೊಡ್ತೀನಿ, ಬಡವ್ರಿಗೆ ಅನುಕೂಲ ಆಗ್ತದೆ. ಯಾವ ಸರ್ಕಾರನೂ ಯಾವುದು ಏನು ಮಾಡಲ್ಲ. ಬರೀ ಸುಮ್ಮನೆ ಅವ್ರಿಗೋಸ್ಕರ, ಅವ್ರ ಬೆಳೆ ಬೇಯಿಸ್ಕೋಸ್ಕರ ಬೆಲೆಗಳು ಏರಿ ಇದು ಮಾಡಿ ಇರ್ತಾರೆ. ಇವಾಗ ಆಗಲೇ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತಾರೆ. ಇದ್ಮೇಲೆ GST, ಆದಮೇಲೆ GST, ಪ್ರತಿಯೊಂದು ಬೆಲೆ ಯಾವುದೂ ಎಲೆಕ್ಷನ್ ಆವಾಗಿನ ಮುಂಚೆನೇ ಒಂಥರ ಇರ್ತಾರೆ. ಎಲೆಕ್ಷನ್ ಆದಮೇಲೆ ನಡ್ಕೊಳ್ಳೋದೇ ಬೇರೆ ರೀತಿ ಇರ್ತದೆ. ಆ ಥರ ಮಾಡೋದೆಲ್ಲ ತಪ್ಪು. ಅವ್ರು ಯಾವುದು ಫ್ರೀ ಕೊಡ್ದೇನೆ ಒಂದು ನಾರ್ಮಲ್ ಬೆಲೆ ಏನಿರ್ತದೆ ಅದನ್ನ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕು. ಬಡವ್ರಿಗೆ ಅಂತಾರೆ, ಅದರಲ್ಲಿ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಎಲ್ಲರಿಗೂ ಸಿಗೋಲ್ಲ ಆ ಸೌಲಭ್ಯ. ಎಲ್ಲರಿಗೂ ಸೌಲಭ್ಯ ಸಿಗೋ ಥರ ಈ ಸಿಲಿಂಡರು, ಗ್ಯಾಸ್, ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿದ್ರೆ ಸಾಕು. ಬೇರೆ ಏನು ಫ್ರೀ ಕೊಡೋದು ಪರವಾಗಿಲ್ಲ, ಏನು ಇದು ಮಾಡಿದ್ರೆ ಪರವಾಗಿಲ್ಲ. ಸುಮ್ಮನೆ ಮಹಿಳೆಗಳಿಗೆ ಫ್ರೀ ಅಂದ್ಬಿಟ್ಟು ಬಸ್ಗಳು ಕಳಿಸ್ಬಿಡ್ತಾರೆ. ಜನಗಳಲ್ಲಿ ಲೇಡೀಸೇ ಇರೋಲ್ಲ, ಇದು ಮಾಡಲ್ಲ. ಅದೆಲ್ಲ ಬೇಡದೇ ಇರೋದು. ಅದು ಬೇಗ ಇರೋದೇನೆಂದರೆ ಜನರಲ್ ಎಲ್ಲರಿಗೂ ಉಪಯೋಗ ಅಂಥದ್ದು. ಮೇನ್ ಏನು, ಪೆಟ್ರೋಲ್ ಕಮ್ಮಿ ಆದ ಆಟೋಮೆಟಿಕ್ ಎಲ್ಲ ಬೆಲೆ ಕಮ್ಮಿ ಇರ್ತದೆ. ಪೆಟ್ರೋಲು ಮನೆಗೆ ಗ್ಯಾಸ್ ಅನುಕೂಲ ಆಗೋಂಥದ್ದು ಕಮ್ಮಿ ಮಾಡಿದ್ರೆ ಸಾಕು. ಬೇರೆ ಬೆಲೆ ಎಲ್ಲ ಆಟೋಮೆಟಿಕ್ಕಾಗಿ ಕಮ್ಮಿ ಇರ್ತದೆ. ಪೆಟ್ರೋಲಿಂದ ಒಂದು ಜಾಸ್ತಿ ಆದರೆ ಎಲ್ಲ ಬೆಲೆನೂ ಜಾಸ್ತಿ ಇರ್ತದೆ. ರೊಟೇಷನ್ ಅದೇ ಮೇನು. ಟ್ರಕ್ಗಳು ಇರೋ ಟ್ರಾನ್ಸ್ಪೋರ್ಟ್ ಚಾರ್ಜಸ್ಗಳು ಜಾಸ್ತಿ ಆಗೋದ್ರಿಂದ ಎಲ್ಲ ಜಾಸ್ತಿ ಮಾಡ್ತಾರೆ. ಇವರು ಎಲೆಕ್ಷನ್ಗಿಂತ ಮುಂಚೆ ಏನು ಆಶ್ವಾಸನೆ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊಂಡ್ರೆ ಸಾಕು. ಜನಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು. ಇವರು ಎಲೆಕ್ಷನಲ್ಲಿ ಅದು ಇದು ದುಡ್ಡು ಖರ್ಚು ಮಾಡಿರೋದು, ಇದು ಮಾಡಿರೋದು, ಅದು ಮಾಡಿರೋದು ಎಲ್ಲ ಜನಕ್ಕೆ ತಲೆ ಮೇಲೆ ಹಾಕಿ 1 ಡಬಲ್ ಮಾಡಿಕ್ತಾರೆ. ಅದನ್ನ ಗಮನಿಸ್ಕೊಂಡು ಏನು ಮಾಡಬೇಕು, ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕು. ಒಬ್ರಿಗೊಂದು ನ್ಯಾಯ ಇರಬಾರ್ದು. ಎಲ್ಲರಿಗೂ ಒಂದೇ ಥರ ನ್ಯಾಯ ಇದ್ದು ಸರ್ಕಾರ ನಡೆಸ್ಕೊಂಡು ಕೊಡಬೇಕು. ಗ್ಯಾರಂಟಿಗಳು ಸಿಕ್ಕಿದಾವ? ಸಿಕ್ಕಿದ ಗ್ಯಾರಂಟಿಗಳು ಲೇಡೀಸ್ಗಳಿಗೆಲ್ಲ ಸಿಕ್ಕಿಲ್ಲ ಅಂತ ಸುಳ್ಳೇನು ಹೇಳೋಕ್ಕೆ ಹಾಕೋಕ್ಕೂ ಇಲ್ಲ. ಇವಾಗ ಸ್ವಲ್ಪ ಲಾಸ್ಟ್ ಮಂತಿಂದ ಸ್ವಲ್ಪ ಅಮೌಂಟ್ ಬಂದಿಲ್ಲ ನಮ್ಮ ಮನೆಯವ್ರ ಲೇಡೀಸ್ ಎಲ್ಲ, ಲಕ್ಷ್ಮೀ ಇದ್ರದ್ದು ಬರ್ತಾ ಇದೆ. ಆಮೇಲೆ ಕರೆಂಟು 200 ಯೂನಿಟ್ ಫ್ರೀ ಅಂತ ಹೇಳಿದ್ದಾರೆ. 200 ಯೂನಿಟ್ ಎಲ್ಲಿ ಫ್ರೀ ಕೊಡ್ತಾರೆ ಅವರು? ನೀವು ಯಾವ ಥರ ಪ್ರಕಾರ ಯೂಸ್ ಮಾಡಿದ್ರೆ ತಿಂಗಳ ಪ್ರಕಾರ ಕೆಲವು 40 ಯೂನಿಟ್ ಮಾಡಿದರೆ ಅದು 40 ಯೂನಿಟ್ ಮೇಲೆ ಬಂದು ನಾನು ಕಟ್ಟಬೇಕು. ನನ್ನ ಮನೆಗೆ ಖರ್ಚಾಗೋದು 60-70 ಯೂನಿಟ್, ಅದು 300 ರೂಪೀಸ್ ನಾನು ಬಿಲ್ ಕಟ್ತಾಯಿದ್ದೀನಿ. ಹೋಲ್ಸೇಲ್ ಏನು ಹೇಳಿದ್ರು 200 ಫ್ರೀ ಅಂತ ಹೇಳೋರೆ. ಎಲ್ಲರಿಗೂ 200 ಫ್ರೀ ಕೊಟ್ಟಿಲ್ಲ. ಇವರು ಕೊಟ್ಟಿರೋದೇನೋ ನೀನು 30 ಯೂನಿಟ್ ಬಳಸ 1 ಇಯರಲ್ಲಿ ನೀನು 30-40 ಯೂನಿಟ್ಸ್ ಎಷ್ಟು ಕಮ್ಮಿ ಯೂನಿಟ್ ಬಳಸಿರ್ತೀಯ. ಇವಾಗ ಸಪೋಸ್ ನಾನು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗಿರ್ತೀವಿ ಒಂದು 15 ಡೇಸ್, ಆ ಮಂತಲ್ಲಿ ನನಗೆ ಒಂದು 200 ರೂಪೀಸ್ ಬಿಲ್ ಬಂದಿರ್ತದೆ. ಆವಾಗ 40 ಯೂನಿಟ್ ನಾನು ಯೂಸ್ ಮಾಡಿದ್ದಲ್ಲ, ಅದರ ಲೆಕ್ಕಾಚಾರ ತೊಗೊಂಡು 40 ಯೂನಿಟ್ ಮೇಲೆ ಜಾಸ್ತಿ ಬಂದು ಅದಕ್ಕೆ ಬಿಲ್ ಪೇ ಮಾಡ್ತಾಯಿದ್ದೀನಿ ನಾನು. ಅದು ಡಬಲ್, ಅದೇನು ಫ್ರೀ ಆಗಿಲ್ಲ ನನಗೆ. ಜನರಲ್ ಆಗಿ ಬಿಲ್ ಬರ್ತಾಯಿದ್ದೀನಿ ನನಗೆ 400-350. ಈಗ 300-350 ಕಟ್ತಾಯಿದ್ದೀನಿ ನಾನು. ಇಷ್ಟ ಬರ್ತಾ ಇರೋದು. ಸರ್ಕಾರ ಬೆಲೆ ಮೇಲೆ ಬೆಲೆ ಏರಿಕೆ ಮಾಡಿ ಈಗಾಗಲೇ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಇದು 1-2 ರೂಪಾಯಿ ಎಲ್ಲ ಹೊರೆ ಆಗೋದಿಲ್ಲ ಜನಸಾಮಾನ್ಯರಿಗೆ ಅಂತ. ಈ ಬಗ್ಗೆ ಏನಂತೀರಿ? ಖಂಡಿತ ಹೊರೆ ಆಗುತ್ತೆ, ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ. ಬಟ್ ಈಗ ಪೆಟ್ರೋಲ್ ಡೀಸೆಲ್ ಆದರೆ ಬೆಲೆ ಜಾಸ್ತಿ ಆದರೆ ಎಲ್ಲ ಬೆಲೆನೂ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಜನಗಳಿಗೆ ಹೊರೆ ಆಗೇ ಆಗುತ್ತೆ. ಈಗ ಮೊದಲಿಗೆ ಪೆಟ್ರೋಲು ಡೀಸೆಲ್ ಆಯಿತು, ನಂತರ ತರಕಾರಿ ಆಯಿತು, ಈಗ ಸಡನ್ನಾಗಿ ಹಾಲಿನ ದರ ಸಹ ಹೇಳ್ದೆ ಕೇಳಿದೆ 7 ರೂಪಾಯಿ ಏರಿಸಿದ್ದಾರೆ. ಈಗ ನೀವು ಕುಡಿಯೋ ಕಾಫಿ ರೇಟ್ ಎಷ್ಟು ಸರ್? ಈಗ 15 ರೂಪಾಯಿ ಇದೆ, ಇಲ್ಲಿ ಕೆಲವು ಕಡೆ 20 ರೂಪಾಯಿ ಇದೆ. ಇವ್ರು ಹೇಳ್ತಾ ಇದ್ದಾರೆ 1050 ml ಬರುತ್ತೆ ಅಂತ. ಯಾರೂ ಅಳತೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆಬ್ವಿಯಸ್ಲಿ ಅವ್ರು 2 ರೂಪಾಯಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತಲೇ ನನ್ನ ಭಾವನೆ ಇದೆ. ಮೇಡಮ್, ನಿಮಗೆ ಅದೇ ಹೌದು ಎಷ್ಟು ಹೊರೆ ಆಗ್ಬೋದು ಅಂತ?
ತುಂಬಾ ಆಗ್ತಿದೆ. ಎಲ್ಲ ವೆಜಿಟೇಬಲ್ಸು ಅದು ಇದು ತುಂಬಾ ರೇಟ್ ಜಾಸ್ತಿ ಆಗ್ತಿದೆ. ಬಟ್ ನಾನು ಟೀಚರಾಗಿ ವರ್ಕ್ ಮಾಡ್ತೀನಿ. ಬಟ್ ಅಲ್ಲಿ ಈ ಥರ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರು ಬಟ್ ನೋ ರೆಸ್ಪಾನ್ಸ್. ಈಗ ಗೃಹಲಕ್ಷ್ಮಿ ಯೋಜನೆಗಳು ನಿಮ್ಗೆ ತಲುಪ್ತಾ ಇದ್ದಾವ? ಯಾವುದೂ ಇಲ್ಲ, ಯಾವುದೂ ಇಲ್ಲ. ಬಸ್ ಫ್ರೀ ಆದರೂ ಇದೆಯಾ? ಹಾಂ, ಬಸ್ ಫ್ರೀ ಇದೆ. ಅದು ಏನು ಬಸ್ಸಸ್ ಕಮ್ಮಿ ಆಗೋಗ್ಬಿಟ್ಟಿದೆ. ಬಸ್ಸಸ್ ಒಂದು ಸತಿ ನಿಲ್ಲಿಸ್ತಾರೆ, ನಿಲ್ಲಿಸೋದಿಲ್ಲ, ಹಂಗೆ ಹೊಟ್ಟೋಗ್ತಾರೆ. ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ ಬಸ್ಸು. ಈಗ ಹಾಲಿನ ದರ ಏರಿಕೆ ಆಗಿದೆಯಲ್ಲ, ಈಗ ಹೆಣ್ಮಕ್ಳಿಗೆ ಮೇನು ಅದೇ ಮನೆಯಲ್ಲಿ ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು. ನಿಮಗೆಷ್ಟು ಇದು ಪ್ರಾಬ್ಲಮ್ ಆಗಿರಬಾರ್ದು? ತುಂಬಾ ಪ್ರಾಬ್ಲಮ್. ಏನು ಮತ್ತೆ ಎಲ್ಲ ಇನ್ಕ್ರೀಸ್ ಆಗ್ತಾ ಇರತ್ತೆ ಪ್ರೈಸಸ್ಸು. ಅದು ಏನೋ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದಾರಲ್ವ, ಅದು ನಾವು ಚೆಕ್ ಮಾಡೋಕೆ ಆಗತ್ತಾ? ಇಲ್ಲ ಅಲ್ಲ. ಇವರು ತಮ್ಮ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಈ ರೀತಿಯಾದಂಥ ಬೆಲೆ ಏರಿಕೆಗಳ ಹೆಚ್ಚಳಿಕೆಯನ್ನು ಮಾಡ್ತಿದ್ದಾರೆ ಹೇಗೆ ಅಂತ? 100%. ದಯವಿಟ್ಟು ಭಾಗ್ಯಗಳನ್ನೆಲ್ಲ ವಾಪಸ್ ತಗೊಳ್ಳಿ. ಜನಗಳಿಗೆ ಸೋಂಬೇರಿಗಳು ಮಾಡಬೇಡಿ. ಅವ್ರ ದುಡಿದು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಇನ್ನೂ ಉದ್ಯೋಗ ಕಲ್ಪಿಸ್ಕೊಡಿ. ಸಣ್ಣ ಸಣ್ಣ ಅಂಗಡಿಗಳಿಗೆ ಲೋನ್ ಕೊಟ್ಟು ಅವ್ರನ್ನ ಇದು ಮಾಡೋಕ್ಕೆ ಹೇಳಿ. ಈ ಭಾಗ್ಯಗಳ ಬೇಡವೇ ಬೇಡ, ಯಾವ ಭಾಗ್ಯನೂ ಬೇಡ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟು ಬೆಲೆ ಏರಿಕೆಗಳಂತ ಒಂದನ್ನು ಹೆಚ್ಚಳಗಳಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಎಷ್ಟು ಹೊರೆ ಆಗ್ತಾ ಇದೆ ಜನರಿಗೆ ಅಂತ? ನೀವು ಒಂದು ಕಲ್ಯಾಣ ಕರ್ನಾಟಕ ಅಥವಾ ಕಲ್ಯಾಣ ರಾಷ್ಟ್ರ ಅಂತ ತೊಗೊಂಡ್ರೆ ವೆಲ್ಫೇರ್ ಸ್ಕೀಮ್ಸ್ ಅನ್ನೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಥಿಂಗ್. ನೀವು ಅಷ್ಟು ಯಾರಿಗೂ ಇಷ್ಟ ಆಗಿಲ್ಲ ಅಂತಂದರೆ ದೇ ಕ್ಯಾನ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಗೆಟ್ ಇಟ್ ಕ್ಯಾನ್ಸಲ್ಡ್. ಬಟ್ ಹಂಗೆ ಮಾಡೋಕ್ಕಾಗಿಲ್ಲ ಅಂದರೆ ಇಟ್ ಈಸ್ ಅ ಗುಡ್ ಥಿಂಗ್ ಅಂತಲೇ. ಅದ್ರ ಹೊರೇನು ಆಬ್ವಿಯಸ್ಲಿ ಈಸ್ ಅನ್ ಎಕ್ಸ್ಪೆಕ್ಟೆಡ್ ಥಿಂಗ್. ಎಲ್ಲರ ಮೇಲೂ ಬಿದ್ದೇ ಬೀಳುತ್ತೆ. ಇದು ಈ ಸರ್ಕಾರ, ಆ ಸರ್ಕಾರ, ಇನ್ನೊಂದು ಸರ್ಕಾರ ಎಲ್ಲ ಬಂದ್ರೂ ವೆಲ್ಫೇರ್ ಸ್ಕೀಮ್ಸ್ ತರೋದು ದೇರ್ ಡ್ಯೂಟಿ ಆ್ಯಂಡ್ ಮಾಡೇ ಮಾಡ್ತಾರೆ ಅದನ್ನು. ನೀವು ತಮಿಳ್ನಾಡಿಗೆ ಹೋದ್ರೆ ಅಲ್ಲೂ ಇರುತ್ತೆ, ಡೆಲ್ಲಿಗೆ ಹೋದ್ರೆ ಅಲ್ಲೂ ಇರುತ್ತೆ, ಗುಜರಾತ್ಗೆ ಹೋದ್ರೆ ಅಲ್ಲೂ ಇರುತ್ತೆ. ಬಟ್ ಬೆಲೆ ಏರಿಕೆ ಆಗ್ತಿರೋದನ್ನ ನಾವೆಲ್ಲ ಒಂಥರ ಈ ವೆಲ್ಫೇರ್ ಸ್ಕೀಮ್ಸಿಂದ ನಮಗೆ ಬೆಲೆ ಏರಿಕೆ ಆಗ್ತಿದೆ ಅಂತ ಅಂದ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬೇಕಾದಷ್ಟು ಬೇರೆ ಫ್ಯಾಕ್ಟರ್ಸು ಇದೆ. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಯಾವ ವೆಲ್ಫೇರ್ ಸ್ಕೀಮು ಇರಲಿಲ್ಲ ಕರ್ನಾಟಕದಲ್ಲಿ. ಐ ಥಿಂಕ್ ಇಂದಿರಾ ಕ್ಯಾಂಟೀನ್ ಒಂದಿತ್ತು ಅನಿಸುತ್ತೆ. ಸೊ ಐ ಥಿಂಕ್ ಆ್ಯಸ್ ಅ ಸ್ಟೇಟ್ ಕರ್ನಾಟಕ ನಾವು ಈ ವೆಲ್ಫೇರ್ ಸ್ಕೀಮ್ಸ್ ಏನೇನು ತಂದಿದ್ದಾರೆ ಅದನ್ನು ಐ ಥಿಂಕ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ಇಟ್ ಇನ್ ವಿ ಹ್ಯಾವ್ ಗಾನ್ ವೇ ಬಿಯಾಂಡ್. ತಮಿಳ್ನಾಡಲ್ಲಿ ನಿಮಗೆ ಬಸ್ಸು ಫ್ರೀ ಇದ್ರೂ ವಿಮೆನ್ಗೆ ಅದೊಂದು ಲಿಮಿಟೇಷನ್ ಇರುತ್ತೆ. ಇಲ್ಲಿ ಹಾಗಿಲ್ಲ. ಇಲ್ಲಿ ಎಲ್ಲಿ ಬೇಕಾದ್ರೂ ನೀವು ಓಡಾಡಿ ಫ್ರೀ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಬಿಕಾಸ್ ವೆಲ್ಫೇರ್ ಸ್ಕೀಮ್ಸ್ ಔಟ್ ಆಫ್ ಪ್ರಪೋರ್ಷನ್ ಗ್ಲೋ ಆಗಿ ನಾಳೆ ನಾವು ಫೈನಾನ್ಷಿಯಲ್ ಮಿನಿಸ್ಟರ್ಸ್ ಅಲ್ಲ, ದೇ ವಿಲ್ ನೋ ದ ಫೈನಾನ್ಸಸ್. ಬಟ್ ಐ ಥಿಂಕ್ ಅದೆಲ್ಲ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು. ಐ ಥಿಂಕ್ ವಿ ಶುಡ್ ಟೇಕ್ ಅಪ್ ತಮಿಳ್ನಾಡು ಮಾಡೆಲ್ನ ಒಂದು ಕನ್ಸಿಡರೇಷನ್ಗೆ ತೊಗೊಳೋದು ಬೆಟರ್ ಅನ್ಸುತ್ತೆ. ಬಿಕಾಸ್ ನಾವು ವಿ ಆರ್ ಸೆಟ್ ಆರ್ ಓನ್ ಬೆಂಚ್ ಮಾರ್ಕ್. ಎಲ್ಲ ಫ್ರೀ ಕೊಡೋದು, ಬಸ್ಸು ಎಲ್ಲಿಂದಲೂ ಬೇಕಾದ್ರೂ ಲೇಡೀಸ್ ಫ್ರೀ ಹೋಗೋದು ಆ ಥರ ಇದೆ. ಐ ಥಿಂಕ್ ತಮಿಳ್ನಾಡಲ್ಲಿ ಯು ಹ್ಯಾವ್ ಸರ್ಟನ್ ರೇಡಿಯಸ್, ಅಲ್ಲಿ ಮಾತ್ರ ನೀವು ಫ್ರೀ ಹೋಗೋ ಥರ ಇದೆ. ದೇ ಹ್ಯಾವ್ ಮೇಂಟೈನ್ಡ್ ಇಟ್ ವೆರಿ ವೆಲ್, ಸಸ್ಟೈನಬಲ್ ಆಗಿ. ಹಾಗಾಗಿ ಮೇಡಮ್, ನಿಮಗೆ ಗೃಹಲಕ್ಷ್ಮಿ ಯೋಜನೆ ತಲುಪಿದೆಯಾ? ಇಲ್ಲ ಇಲ್ಲ ತಲುಪಿದೆಯಾ? ಇಲ್ಲ ಇಲ್ಲ, ಅದನ್ನೇನು ನಾವು ಯೂಸೇ ಮಾಡ್ಕೊಳ್ತಿಲ್ಲ. 5 ಗ್ಯಾರಂಟಿಗಳು ಯಾವುದೂ ನೀವು ಯೂಸ್ ಮಾಡ್ಕೊಂಡು? ಎಲೆಕ್ಟ್ರಿಸಿಟಿ ಬಿಲ್ ಅದು ತುಂಬ ಹೆಲ್ಪ್ ಆಗಿದೆ. ಐ ಥಿಂಕ್ ದಟ್ ಹ್ಯಾಸ್ ಹೆಲ್ಪ್ ಎವ್ರಿಬಡಿ ಇನ್ ದ ಸ್ಟೇಟ್. ಎಲ್ಲ ಕನ್ಸ್ಯೂಮರ್ಸ್ಗೂ ಹೆಲ್ಪ್ ಆಗಿದೆ. ಬಟ್ ಅದು ಅಷ್ಟೇ, ಸಬ್ಸಿಡಿ ಮಾಡಿದರೆ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ರಾದರ್ ದ್ಯಾನ್ ಕಂಪ್ಲೀಟ್ ಇದ್ರವ್ರಿಗೂ ಫ್ರೀಯಾಗಿ ಕೊಡೋದು ಬದಲು ಸಬ್ಸಿಡೈಸ್ ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಮೇಡಮ್, ಈಗ ಹೇಳ್ದೆ ಕೇಳದೆ 2 ರೂಪಾಯಿ ಹಾಲಿನ ದರ ಏರಿಸಿದ್ದಾರೆ. ಇದು ಜನರಿಗೆ ಎಷ್ಟು ಹೊರೆ ಆಗ್ಬೋದು ಅಂತ? 1 ಲೀಟ್ರಿಗೆ, ಪ್ರತಿ ಲೀಟ್ರಿಗೆ ಈಗ 44 ರೂಪಾಯಿ. ಸರ್, ಅದು ನಮಗೆ ಅಷ್ಟು ಸಣ್ಣ ಬೆಲೆ ಏರಿಕೆ ನಮಗೆ ಅಷ್ಟೊಂದು ಅಫೆಕ್ಟ್ ಆಗದೇ ಇರಬಹುದು ದಿನ ನಿಟ್ಟಿಗೆ. ಬಟ್ ತಿಂಗಳ ಖರ್ಚು ಎಲ್ಲ ಬಜೆಟ್, ಮನೆಯಲ್ಲಿ ಬಜೆಟ್ ನೋಡಿದಾಗ ಎಲ್ಲ ಸಾಮಾನುಗಳು, ಹಾಲು ಎಲ್ಲ ತುಂಬ ಏರಿಕೆ ಆಗ್ತಿದೆ. ಆ ಪ್ರಪೋರ್ಷನಲ್ಲಿ ನಮ್ಮ ಸ್ಯಾಲ್ರಿ ಯಾವುದು ಜಾಸ್ತಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಈಗ ಒಂದು ದೊಡ್ಡ ಲೋಟದಲ್ಲಿ ಹಾಲು ಕುಡಿಯೋಕೆ ಸಮರ್ಥನೆ ಮಾಡ್ಕೊಳ್ತಾರೆ. ಈ 2 ರೂಪಾಯಿ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಏನು ಜನಸಾಮಾನ್ಯರಿಗೆ ಅಷ್ಟೊಂದು ಹೊರೆ ಆಗಲ್ಲ ಅಂತಿದ್ದಾರೆ. ಈ ಬಗ್ಗೆ ಸರ್, ಅಂದರೆ ನಮಗೆ ಅದು ಖರ್ಚು ಮಾಡಲೇಬೇಕಾಗಿರೋದ್ರಿಂದ ನಾವು ಅದನ್ನು ಹೊರೆ ಅಂದ್ಕೊಂಡ್ರೆ ನಾವು ಮಾಡೋಕ್ಕಾಗಲ್ವಲ್ಲ. ಮನೇಲಿ ಹಾಲು ಮಗು ಕೊಡಲೇಬೇಕು, ಎಲ್ಲರೂ ಕುಡಿಲೇಬೇಕು. ಸೊ ಹಾಗಾಗಿ ಜಾಸ್ತಿ ಖರ್ಚು ಮಾಡಿ ತೊಗೊಳ್ತೀವಿ. ಸೊ ನಮ್ಗೆ ಅದಿನ್ನೂ ಅಷ್ಟೊಂದು ಗೊತ್ತಾಗ್ತಿಲ್ಲ ಅಂದ್ಕೊಳ್ತೀನಿ. 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗ್ತಿರೋದು. ಡಿಪೆಂಡ್ಸ್ ಆನ್ ಪೀಪಲ್ ಆಲ್ಸೋ. ನಮಗೆ 1 ರೂಪಾಯಿ 2 ರೂಪಾಯಿ ಮ್ಯಾಟ್ರ್, ಬಟ್ 1 ರೂಪಾಯಿ 2 ರೂಪಾಯಿ ಮ್ಯಾಟ್ರಾಗೋ ತುಂಬ ಜನ ಇರ್ತಾರೆ. ಅದೆಲ್ಲ ನಾವು ನಮ್ಮ ಮೂಗಿನಿರೋಕ್ಕೆ ಮಾತಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಅದೇ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂದರೆ ಮುಗೀತು ಕತೆ, ಎಲ್ಲಾದ್ರ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಆದರೆ ಡೆಫಿನೆಟ್ಲಿ ಎಫೆಕ್ಟ್ ಇದ್ದೇ ಇರುತ್ತೆ ನಮಗೆ. ಆ್ಯಂಡ್ ಐ ಹೋಪ್ ದಟ್ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ತುಂಬ ದೊಡ್ಡ ಮಟ್ಟದ ತೊಂದರೆ ಜನತೆಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೀವು ಫ್ರೀ ಬಸ್ ಕೊಟ್ಬಿಟ್ಟು ಜನರಿಗೆ ಬೇರೆ ಕಡೆ ಎಲ್ಲ ಇದು ಮಾಡೋದು ಅಥವಾ ಇದು ಮಾಡೋದು, ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ಬ್ಯಾಲೆನ್ಸ್ ಔಟ್.
ಆಮೇಲೆ ಇಟ್ ವಿಲ್ ಕಾಸ್ ಪ್ರಾಬ್ಲಮ್ಸ್. ಸೊ ಗೌರ್ಮೆಂಟ್ ಶುಡ್ ರೀಥಿಂಕ್ ದಿಸ್ ಪಾಲಿಸಿ ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. ಯೂನಿಯನ್ ಗೌರ್ಮೆಂಟ್ ಕೂಡ ಯೋಚನೆ ಮಾಡಬೇಕು. ಅವರು ಡೀಸೆಲ್ ಪೆಟ್ರೋಲ್ ಬೆಲೆಗೆ ಮತ್ತು ಮೊಸರಿಗೆ GST ಹಾಕಿರೋದು, ಬೇಸಿಕ್ ಐಟಮ್ಸ್ಗೆ GST ಹಾಕಿರೋದು, ಇದ್ರ ಬಗ್ಗೆ ಎಲ್ಲ ಅವರು ಯೋಚನೆ ಮಾಡಬೇಕಾಗುತ್ತೆ. ಜನ ಹೇಳ್ತಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸೋಂಬೇರಿಗಳಾಗ್ತಿದ್ದಾರೆ ಎಲ್ಲರೂ. ಸೋಂಬೇರಿಗಳಾಗ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಿಕಾಸ್ ನಾವು ಫ್ರೀ ಬಸ್ ಇದೆ ಅಂತ ಸುಮ್ಮನೆ ಓಡಾಡೋದಕ್ಕಾಗೋದಿಲ್ಲ. ಕೆಲಸ ಇದ್ರಷ್ಟೇ ಓಡಾಡ್ತೀವಿ. ಮತ್ತು ಇನ್ನೇನು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟು ಹೆಣ್ಣು ಮಕ್ಕಳು ಈಗ ಜಗಳ ಆಡೋ ಹಾಗೆ ಮಾಡಿದಾರಲ್ಲ. ಹಾಗೇನಿಲ್ಲ, ಬಟ್ ನಾನು ಅಷ್ಟೊಂದು ಓಡಾಡಲ್ಲ. ಒಂದು 4-5 ಸತಿ ಓಡಾಡಿರ್ಬೋದು ಅಷ್ಟೇ. ಬಟ್ ಕಂಡಕ್ಟರ್ಸ್ ತುಂಬ ಇಲ್ ಟ್ರೀಟ್ ಮಾಡೋದು ನೋಡಿದ್ದೀನಿ ನಾನು. ಲೇಡೀಸನ್ನ ಅವರು ಟಿಕೆಟ್ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಹೆಂಗಂದ್ರೆ ಹಂಗೆ ಮಾತಾಡೋದು, ಸುಮ್ಮನೆ ಹತ್ತು ಬಿಡ್ತೀರಾ ಬಸ್ಸು ಅಂತೆಲ್ಲ ತುಂಬ ಲೂಸ್ ಟಾಕ್ಸನ್ನು ಅಬ್ಸರ್ವ್ ಮಾಡಿದ್ದೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.